ಜಾತಿ ಜೇನುಗೂಡಿಗೆ ಕೈ ಹಾಕಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಸ್ವಪಕ್ಷೀಯರೇ ದೊಡ್ಡ ತಲೆನೋವು ಹಾಕಿದ್ದಾರೆ. ಹೋದಲ್ಲಿ ಬಂದಲ್ಲಿ ನಿಗಿನಿಗಿ ಕೆಂಡ ಕಾರ್ತಾ ಇರುವಂತಹ ಕೆಲ ಸಂಘಟನೆಗಳ ನಾಯಕರುಗಳು ಒಂದು ಕಡೆಯಾದರೆ ಜಾತಿ ಜನಗಣತಿಯ ವಿರುದ್ಧ ಆಂತರಿಕವಾಗಿ ಸಚಿವರ ವಿರೋಧವನ್ನು ಕೂಡ ಸಿಎಂ ಕಟ್ಟಿಕೊಳ್ಳಬೇಕಾಗಿ ಬಂದಿದೆ. ಯಾಕಂದರೆ ತಮ್ಮ ಸಮುದಾಯಗಳ ಬೆಂಬಲಕ್ಕೆ ನಿಂತು ನಮ್ಮ ಸಮುದಾಯದ ವಿರೋಧ ಹೀಗಿದೆ, ನಮ್ಮ ಸಮುದಾಯದ ಅಭಿಪ್ರಾಯ ಹೀಗಿದೆ ಅಂತ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದರಿಂದಾಗಿ ಯಾವೊಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದರೆ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ಪರ ನಿಂತವರಂತಹ ವಾದ ಏನಿತ್ತು, ವಿರೋಧಿಸ್ತಾ ಕುಳಿತಂತಹವರ ವಾದ ಏನಾಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಚರ್ಚೆ ಅಪ್ಪೂಟ ಆದ್ರಿಂದ ಡೆಫರ್ ಮಾಡಿದ್ದಾರೆ. ವಿರೋಧ ಪ್ರಶ್ನೆ ಆಗಲಿ ಫಾರ್ ಅಂತ ಬಂದಿಲ್ಲ, ಇದರಲ್ಲಿ ಯಾರು ವಿರೋಧ ಮಾಡಿದ್ದಾರೆ. 2ನೇ ತಾರೀಕಿಗೆ ಸಚಿವ ಸಂಪುಟದ ಸಭೆಯೊಳಗೆ ನಿರ್ಣಯವನ್ನು ಮಾಡುವುದಕ್ಕೆ 7 ದಿನಗಳಿಂದ ರಾಜ್ಯದಲ್ಲಿ ಜೋರಾಗಿ ಸದ್ದು ಮಾಡ್ತಿದ್ದ ಜಾತಿ ಜನಗಣತಿ ವರದಿಯ ಭವಿಷ್ಯ ಮುಂದೂಡಿಕೆಯಾಗಿದೆ. ನಿರೀಕ್ಷೆಯಂತೆ ಸಿದ್ದರಾಮಯ್ಯ ಸರ್ಕಾರದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಯಾವ ನಿರ್ಣಯವನ್ನೂ ತೆಗೆದುಕೊಂಡಿಲ್ಲ. ಸ್ಪೆಷಲ್ ಕ್ಯಾಬಿನೆಟ್ನ ಸಭೆ ಅಪೂರ್ಣವಾಗಿದ್ದು ಯಾವ ನಿರ್ಧಾರಕ್ಕೂ ಸಿದ್ದರಾಮಯ್ಯ ಸರ್ಕಾರ ಬಂದಿಲ್ಲ. ಜಾತಿ ಜನಗಣತಿಯನ್ನ 7 ದಿನಗಳಿಂದ ಓದಿ ಸುಸ್ತಾಗಿದ್ದ ಸಚಿವರು ಏನನ್ನ ಅರ್ಥ ಮಾಡ್ಕೊಂಡ್ರೋ ಬಿಟ್ರೋ ಗೊತ್ತಿಲ್ಲ. ಆದ್ರೆ ಅವರವರ ಜಾತಿಗೆ ಅವರವರ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋ ಕೂಗನ್ನಂತೂ ಸಚಿವ ಸಂಪುಟ ಸಭೆಯಲ್ಲಿ ಇಟ್ರು. ಕೊನೆಗೆ ಯಾವ ನಿರ್ಧಾರಕ್ಕೂ ಬರದೆ 2.5 ಗಂಟೆಗಳ ಚರ್ಚೆ ಮುಗಿಸಿ ಎದ್ದು ಹೋದ್ರು. 32 ಜನನು ಬಹಳ ಡೀಟೈಲ್ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಚರ್ಚೆನ ರಿಸೀವ್ ಮಾಡಿದ್ದಾರೆ. ಚರ್ಚೆ ಅಪ್ಪೂಟ ಆದ್ರಿಂದ ಡೆಫರ್ ಮಾಡಿದ್ದಾರೆ. ಇನ್ನೊಂದು ಕ್ಯಾಬಿನೆಟಲ್ಲಿ ಪೂರ್ಣ ಪ್ರಮಾಣದ ಚರ್ಚೆ ಮಾಡಿ ನಂತರ ಮುಖ್ಯಮಂತ್ರಿಗಳು ತೀರ್ಮಾನ ತಗೋತಾರೆ. ಇನ್ನು ಕಾಲಾವಕಾಶದ ಅಗತ್ಯತೆ ಇದೆ ಅಂತೇಳಿ ಮನಗಂಡು ಚರ್ಚೆ ಅಪೂರ್ಣ ಆಗಿದೆ. ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ವಿಸ್ತೃತವಾದಂತಹ ಚರ್ಚೆ ಮುಂದುವರಿಯುತ್ತೆ. ಆ ನಂತರ ಅಂತಿಮ ನಿರ್ಣಯ ಆಗ್ತದೆ. 2ನೇ ತಾರೀಕಿಗೆ ನಡೀತಕ್ಕಂಥ ಸಚಿವ ಸಂಪುಟದ ಸಭೆಯೊಳಗೆ ಮತ್ತೆ ಈ ವಿಷಯವನ್ನು ಕೈಗೆತ್ತಿಕೊಂಡು ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. ಜಾತಿ ಜನಗಣತಿ ಬಗ್ಗೆ ಮಾತ್ರ ಚರ್ಚೆ ಮಾಡೋಕ್ಕಂತಾನೆ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆ ಕರೆಯಲಾಗಿತ್ತು. ಕಳೆದ ವಾರ ಜಾತಿ ಜನಗಣತಿ ವರದಿಯನ್ನ ಓಪನ್ ಮಾಡಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಾ ಸಚಿವರಿಗೂ ವರದಿ ಕೊಟ್ಟು ಓದ್ಕೊಂಡು ಬನ್ನಿ ಅಂದಿದ್ರು. ಆದ್ರೆ 6 ದಿನಗಳ ಕಾಲ ಸಚಿವರು ಸಾಧ್ಯವಾದಷ್ಟು ಅಧ್ಯಯನ ನಡೆಸಿ ಇವತ್ತು ಸಚಿವ ಸಂಪುಟ ಸಭೆಗೆ ಬಂದು ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು. ಅರ್ಧದಷ್ಟು ಸಚಿವರು ಜಾತಿ ಜನಗಣತಿ ವಿರುದ್ಧ ತೊಡೆತಟ್ಟಿದ್ರೆ ಉಳಿದ ಅರ್ಧದಷ್ಟು ಸಚಿವರು, ಅದರಲ್ಲೂ ಅಹಿಂದ ವರ್ಗದ ಸಚಿವರುಗಳು ಜಾತಿ ಜನಗಣತಿಯನ್ನ ಬೆಂಬಲಿಸಿದ್ರು. ಆಗ ಸಚಿವ ಸಂಪುಟ ಸಭೆಯಲ್ಲೇ ಕೋಲಾಹಲ ನಡೆದು ಹೋಯಿತು. ಜಾತಿ ಜನಗಣತಿ ವರದಿಯಲ್ಲಿ ಏನೇನೂ ಇಲ್ಲ, ವೀರಶೈವ ಲಿಂಗಾಯತರ ಜನಸಂಖ್ಯೆಯೇ ತಪ್ಪು, ಸ್ವಾಮೀಜಿಗಳಿಂದ ಸಾಮಾನ್ಯರವರೆಗೂ ಈ ವರದಿ ಒಪ್ಪಿಲ್ಲ, ಈ ವರದಿನ ಕಸಕ್ಕೆ ಹಾಕಿ ಹೊಸದಾಗಿ ಸಮೀಕ್ಷೆ ಮಾಡಿಸಿ, ಅಪ್ಪಿತಪ್ಪಿ ಜಾರಿಗೆ ಮುಂದಾದ್ರೆ ನಮ್ ಜನ ಬೀದಿಗಿಳಿತಾರೆ, ವೀರಶೈವ ಲಿಂಗಾಯತ ಸಚಿವರುಗಳಿಂದ ಸಿಎಂಗೆ ಸಂದೇಶ, ಒಕ್ಕಲಿಗ ಸಚಿವರು ಜಾತಿ ಗಣತಿ ಜಾರಿಗೊಳಿಸದಂತೆ ಸಿಟ್ಟು, ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಜಾತಿ ಜನಗಣತಿ ತರಬೇಡಿ, ಹೊಸದಾಗಿ ಸರ್ವೆ ಮಾಡಿದ್ರಷ್ಟೇ ಬೆಂಬಲ, ಇಲ್ಲ ಅಂದ್ರೆ ಇಲ್ಲ, ಈಗಾಗಲೇ ಸಮುದಾಯದ ಜನರಿಗೆ ಉತ್ತರ ಕೊಡಲು ಆಗ್ತಿಲ್ಲ, ನಾಳೆ ಏನಾದರೂ ಜನ ಬೀದಿಗಿಳಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು, ಹಳೆ ಸಮೀಕ್ಷೆಯನ್ನ ಸೈಡ್ಗಿಟ್ಟು ಹೊಸ ಸರ್ವೆ ಮಾಡಿಸಿ. ಹೀಗೆ ಜಾತಿ ಜನಗಣತಿಗೆ ನೇರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಹಲವು ಸಚಿವರು. ಲಿಖಿತವಾದ ಇನ್ಫಾರ್ಮೇಶನ್ ಎಲ್ಲ ಗ್ಯಾದರ್ ಮಾಡಿ ಅದು ನೆಕ್ಸ್ಟ್ ಕ್ಯಾಬಿನೆಟಿಗೆ ತಗೊಂಡ್ಬಂದು ಮಾತಾಡೋಣ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ವಿರೋಧ ಪ್ರಶ್ನೆ ಆಗಲಿ ಫಾರ್ ಅಂತ ಬಂದಿಲ್ಲ, ಇದರಲ್ಲಿ ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್ ನೌ ಅಂಟಿಲ್ ಫುಲ್ ರಿಪೋರ್ಟ್ ಹ್ಯಾಸ್ ಟು ಕಮ್ ಅಂಡ್ ಇಟ್ ಶುಡ್ ಗೋ ಥ್ರೂ. ಎಲ್ಲ ಸಮಾಜದವ್ರಿಗೂ ಈಗ ರಿಪೋರ್ಟ್ ಅವ್ರ ಸಮಾಜಕ್ಕೆ ಸಿಗುತ್ತೆ. ಆ ರಿಪೋರ್ಟ್ ತಗೊಂಡು ನೋಡ್ರಿ. ಇನ್ನು ಜಾತಿ ಜನಗಣತಿ ವರದಿಯನ್ನ ಜಾರಿಗೊಳಿಸಿ ಅಂತ ಸಿದ್ದರಾಮಯ್ಯ ಆಪ್ತ ಸಚಿವರು ಸಂಪುಟ ಸಭೆಯಲ್ಲಿ ಪಟ್ಟು ಹಿಡಿದ್ರಂತೆ. ಆಗ ಒಂದಷ್ಟು ಕೋಲಾಹಲನೂ ಆಗಿ ಕೆಲ ಸಚಿವರು ಏರು ಧ್ವನಿಯಲ್ಲೇ ಗಲಾಟೆನೂ ಮಾಡಿದ್ರಂತೆ. ಹಾಗಿದ್ರೆ ಜಾತಿ ಜನಗಣತಿ ಪರ ನಿಂತೋರು ಏನಂದ್ರು ಅಂತ ನೋಡೋದಾದ್ರೆ, 2015ರಿಂದಲೂ ಜಾತಿ ಜನಗಣತಿ ಜಾರಿನ ವಿರೋಧಿಸುತ್ತಿದ್ದಾರೆ. ಈಗಲೂ ವರದಿ ಜಾರಿಯಾಗದಿದ್ರೆ ತಪ್ಪು ಸಂದೇಶ ಹೋಗುತ್ತೆ. ಅಹಿಂದ ವರ್ಗದವರು ಕೈ ಹಿಡಿದಿದ್ದಕ್ಕೆ ಸರ್ಕಾರ ಬಂದಿದ್ದು. ಬೇರೆ ಸಮುದಾಯದವರಿಗೆ ವರದಿಯಲ್ಲಿ ಅನ್ಯಾಯ ಆಗಿಲ್ಲ.
ಒಂದ್ ವೇಳೆ ಅನ್ಯಾಯ ಆಗಿದ್ರೆ ಸರಿಪಡಿಸಿ ವರದಿ ಜಾರಿಗೆ ತನ್ನಿ, ಅದನ್ನ ಬಿಟ್ಟು ವರದಿನೇ ಕಸಕ್ಕೆ ಹಾಕ್ರಿ ಅನ್ನೋದು ಸರಿಯಲ್ಲ. ಹೊಸ ಸಮೀಕ್ಷೆಯಿಂದ ಸಮಯ, ಹಣ ಎರಡೂ ವ್ಯರ್ಥ. ಇವತ್ತೇ ನಿರ್ಧಾರ ಆಗಲ್ಲ, ಜಾರಿ ಆಗಲ್ಲ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಆದಷ್ಟು ಬೇಗ ಅಂತಿಮ ನಿರ್ಧಾರಕ್ಕೆ ಸಿಎಂ ಬರಬೇಕು. ಹೀಗೆ ಜಾತಿ ಜನಗಣತಿ ಪರವಾಗಿಯೂ ಅನೇಕ ಸಚಿವರು ಬ್ಯಾಟ್ ಬೀಸಿದ್ರು ಅಂತ ಗೊತ್ತಾಯ್ತು. ಆಕ್ಷೇಪ ಆಗಲಿ ಇದಾಗಲಿ ಎಂಥದ್ದು ಇಲ್ಲ. ಎನ್ ಹೆಲ್ದಿ ಡಿಸ್ಕಷನ್ ಟುಕ್ ಪ್ಲೇಸ್ ಅಂಡ್ ಡಿಸ್ಕಷನ್ ಇಸ್ ಕನ್ಕ್ಲೂಸಿವ್. ಇಟ್ ವಿಲ್ ಬಿ ಟೇಕನ್ ಅಪ್ ಇನ್ ದ ನೆಕ್ಸ್ಟ್ ಕ್ಯಾಬಿನೆಟ್. ಚರ್ಚೆ ಅಪೂರ್ಣ ಆಗಿದೆ, ಡಿಸ್ಕಷನ್ ಆಗ್ತಾ ಇದೆ. ಯಾವುದೇ ತರ ಯಾವುದೇ ಜಾತಿ ಯಾವುದೇ ಉಪಜಾತಿಗೆ ಯಾವ ಸಮಾಜಕ್ಕೂ ತೊಂದರೆ ಆಗಲ್ಲ. ಆದರೆ ಚರ್ಚೆ ಅಪೂರ್ಣ ಆಗಿದೆ, ಮತ್ತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಯಾರು ವಿರೋಧ ಮಾಡಿದ್ರು ನೋಡಪ್ಪ, ಇದು ಸಣ್ಣ ವಿಷಯ ಅಲ್ಲ. ನಾವು ಎಲ್ಲರನ್ನೂ ವಿಶ್ವಾಸ ತಗೊಂಡು ಮಾಡಬೇಕಾಗ್ತದೆ. ಅದರಿಂದ ಚರ್ಚೆ ಇನ್ನೂ ಆಗ್ತದೆ. ನಾಳೆ ಕ್ಯಾಬಿನೆಟ್ ಅಲ್ಲಿ ಇನ್ನೊಂದು ಕ್ಯಾಬಿನೆಟ್ ಆಗಲಿ, ಚರ್ಚೆ ಆಗಿ ಎಲ್ಲರನ್ನೂ ಒಪ್ಪಿಸಿಕೊಂಡೇ ತೀರ್ಮಾನ ಮಾಡ್ತಾರೆ. ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವಿಷಯದಲ್ಲಿ ಪರ ವಿರೋಧ ಚರ್ಚೆಗಳು ಜೋರಾಗಿ ನಡೆದಿವೆ. ಕೆಲ ಸಚಿವರು ಕುರ್ಚಿಯಿಂದ ಮೇಲೆದ್ದು ಏರು ದನಿಯಲ್ಲಿ ವಿರೋಧಿಸಿದ ಘಟನೆಯೂ ನಡೆದಿದೆ. ಹಾಗಾಗಿನೇ ವಿಶೇಷ ಸಚಿವ ಸಂಪುಟ ಸಭೆ ಬಳಿಕ ಹೊರಗೆ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನೂ ಮಾತಾಡದೆ ಹೊರಟು ಹೋದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲರಿಗೆ ಇವತ್ತಿನ ಸಚಿವ ಸಂಪುಟ ಸಭೆಯ ನಿರ್ಣಯ ಏನಂತ ಸಂದೇಶ ಕಳುಹಿಸಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕ್ಯಾಬಿನೆಟ್ನಲ್ಲಾದ ಪರ ವಿರೋಧ ವರದಿ ತಲುಪಿಸೋ ಕೆಲಸ ಆಗ್ತಿದೆ. ಮೇ 2ಕ್ಕೆ ಮುಂದಿನ ಸಚಿವ ಸಂಪುಟ ಸಭೆ ನಡೆಯಲಿದೆ. ಅಲ್ಲಿವರೆಗೂ ಅಂದ್ರೆ ಇನ್ನೂ 14 ದಿನ ರಾಜ್ಯದಲ್ಲಿ ಜಾತಿ ಜನಗಣತಿಯ ಜಂಗಿ ಕುಸ್ತಿ ನಿಲ್ಲೋದಿಲ್ಲ ಅನ್ನೋದಂತೂ ಸ್ಪಷ್ಟ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಇನ್ನು ಜಾತಿ ಗಣತಿಗೆ ಸಂಬಂಧಪಟ್ಟಂತಹ ಅಂಕಿ ಅಂಶಗಳು ಈಗಾಗಲೇ ಯಾವ ಜಾತಿ ಗಣತಿಯ ವರದಿಯನ್ನು ಕ್ಯಾಬಿನೆಟ್ನಲ್ಲಿ ಮಂಡನೆ ಮಾಡಲಾಗಿದೆಯೋ ಅದರ ಅಂಕಿ ಅಂಶಗಳು ಒಂದೊಂದಾಗಿ ಬಹಿರಂಗ ಆಗ್ತಾ ಇದ್ದಂತೆಯೇ ನಮ್ಮ ಜಾತಿಯವರು ಇಷ್ಟು ಜನ, ಇದು ಕಡಿಮೆ ಆಗಿದೆ, ನಮ್ಮ ಜಾತಿಯವ್ರನ್ನ ಕಡಿಮೆ ತೋರಿಸಿದ್ದಾರೆ, ಈ ವರದಿ ಸರಿ ಇಲ್ಲ, ನಮ್ಮ ಜಾತಿಯವರು ಆ್ಯಕ್ಚುಲಿ ಇಷ್ಟು ಜನ ಇದ್ದಾರೆ ಅಂತ ಪ್ರತಿಯೊಂದು ಜಾತಿ ಸಂಘಟನೆಗಳ ನಾಯಕರುಗಳು ತಮ್ಮದೇ ಆದಂತಹ ಧಾಟಿಯಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಲೆಕ್ಕವನ್ನು ಕೊಡ್ತಿದ್ದಾರೆ. 1 ಕೋಟಿ ಅಂತೇಳಿ, 1.5 ಕೋಟಿ, 40 ಲಕ್ಷ, 45 ಲಕ್ಷ, 50 ಲಕ್ಷ, ಹೀಗೆ ಎಲ್ಲರದ್ದು ಅವರದೇ ಆದಂತಹ ಲೆಕ್ಕಾಚಾರಗಳಿದ್ದಾವೆ. ವಿಶ್ವಾಸ ಇದೆ ನಮ್ಮ ಜನ ಇಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳಿ. ಹಾಗಾದರೆ ಯಾವ್ಯಾವ ಜಾತಿಯಲ್ಲಿ ಎಷ್ಟೆಷ್ಟು ಜನರಿದ್ದಾರೆ ಅನ್ನೋದ್ರ ಬಗ್ಗೆ ಸಮೀಕ್ಷೆಯಲ್ಲಿ ಹೇಳ್ತಾ ಇದೆ. ಸಮೀಕ್ಷೆ ಪ್ರಕಾರ ಇರುವಂತಹ ಲೆಕ್ಕ ಎಂಥದ್ದು, ಸಮುದಾಯದವರು ಕೊಡ್ತಿರುವಂತಹ ಲೆಕ್ಕ ಎಂಥದ್ದು ಅನ್ನೋದನ್ನು ಕೂಡ ನಿಮಗೆ ಹೇಳಲೇಬೇಕು. ಜೊತೆಗೆ ನಿಜಕ್ಕೂ ರಾಜ್ಯದಲ್ಲಿ ಈ ಒಂದು ಗಣತಿಯಲ್ಲಿ ಸಿಕ್ಕಿರ್ತಕ್ಕಂಥ ಅಂಕಿಅಂಶವನ್ನು ನೋಡ್ತಾ ಹೋದಾಗ ಎಷ್ಟು ಜನ ಇದ್ದಾರೆ ಅನ್ನೋದರ ಬಗ್ಗೆ ತೋರಿಸ್ತೀನಿ. ಜಾತಿ ಜನಗಣತಿಯನ್ನು ಮಾಡಿ ಎಲ್ಲಾ ಜಾತಿಗಳನ್ನು ಕಡಿಮೆ ಅಂತ ತೋರಿಸಿ ಸುಮಾರು ಒಂದು 5.5-6 ಲಕ್ಷ ಜನ ಇರ್ತಕ್ಕಂಥ ವಿಚಾರನ ನೋಡಿದ್ರಿ. ಅದಕ್ಕೆ ಅರ್ಧಕ್ಕರ್ಧ ಕಟ್ ಮಾಡಿರ್ತಕ್ಕಂಥ ಆಕ್ಷೇಪ ಇರ್ತಕ್ಕಂಥದ್ದು. ಮೇಜರ್ ಕಮ್ಯುನಿಟಿಗಳು ಇರೋ ಹೇಳಿದೆ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಸರಿಯಾದಂತ ಅಂಕಿಅಂಶಗಳನ್ನ ತರಿಸ್ಕೊಂಡು ಮಾಡಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಮತ್ತೊಮ್ಮೆ ಸರ್ವೆ ಮಾಡೋ ಅವಕಾಶ ಇದ್ರೆ ಮಾಡ್ಲಿ ಅನ್ನೋದನ್ನ ಸಹಮತ ಇದೆ ಅಂತ ಹೇಳಬಲ್ಲೆ. ಜಾತಿ ಗಣತಿ ವರದಿಯನ್ನ ಮೊದಲ ಸಲ ಬಹಿರಂಗವಾಗಿ ಹೊರಗೆ ಬಂದಾಗಿಂದಲೂ ಒಬ್ಬೊಬ್ಬ ನಾಯಕರು, ಒಬ್ಬೊಬ್ಬ ಮುಖಂಡರು ಹೇಳ್ತಿರೋದು ಒಂದೇ: ಜಾತಿ ಜನಗಣತಿ ವರದಿಯಲ್ಲಿ ನಮ್ಮ ಜಾತಿಯವರನ್ನ ಕಡಿಮೆ ತೋರಿಸಿದ್ದಾರೆ, ನಮ್ಮ ಜಾತಿ ಜನಸಂಖ್ಯೆಯನ್ನೇ ತಪ್ಪಾಗಿ ತೋರಿಸಿ ಅನ್ಯಾಯ ಮಾಡಿದ್ದಾರೆ, ರಾಜ್ಯದಲ್ಲಿ ನಮ್ಮ ಜಾತಿ ಸಂಖ್ಯೆ ಅಷ್ಟಿದೆ ಇಷ್ಟಿದೆ ಅಂತೆಲ್ಲ ಆಕ್ರೋಶದ ಮಾತುಗಳನ್ನ ಹೊರಗೆ ಹಾಕ್ತಿದ್ದಾರೆ. ಸರ್ಕಾರದ ವರದಿ ನಿಜಾನೋ, ಸಮುದಾಯದವರ ಆಕ್ರೋಶದ ಲೆಕ್ಕಾಚಾರಗಳು ನಿಜಾನೋ ನಮಗಂತೂ ಗೊತ್ತಿಲ್ಲ. ಆದ್ರೆ ಇಲ್ಲಿರೋ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ, ಕರ್ನಾಟಕದ ಜನಸಂಖ್ಯೆ ಎಷ್ಟು 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 ರಾಜ್ಯದ ಒಟ್ಟಾರೆ ಜನಸಂಖ್ಯೆ ಎಷ್ಟು ಅನ್ನೋದೇ ಈಗಿರುವ ಬಹುದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಹಾಗಿದ್ರೆ ನಿಜವಾಗ್ಲೂ ಕರ್ನಾಟಕದ ಜನಸಂಖ್ಯೆ ಎಷ್ಟು? ಜಾತಿ ಧರ್ಮ ಪಂಗಡಗಳನ್ನೆಲ್ಲ ಸೈಡ್ಗಿಟ್ಟು ಅಖಂಡ ಕರ್ನಾಟಕದ ಜನಸಂಖ್ಯೆ ಲೆಕ್ಕ ಎಷ್ಟು ಅನ್ನೋದು ಈಗಿರುವ ಪ್ರಶ್ನೆ. ಈ ಪ್ರಶ್ನೆ ಉದ್ಭವಿಸಲು ಕಾರಣ ಮತ್ತದೇ ಜಾತಿ ಜನಗಣತಿ. ಯಾರನ್ನ ಕೇಳಿದ್ರೂ ಜಾತಿ ಜನಗಣತಿ 2015 ಲೆಕ್ಕವನ್ನ ಒಪ್ಪೋಕೆ ರೆಡಿ ಇಲ್ಲ. ಒಕ್ಕಲಿಗರು ಲಿಂಗಾಯತರಷ್ಟೇ ಅಲ್ಲ, ಮುಸ್ಲಿಮರು ನಮ್ಮ ಜನಸಂಖ್ಯೆ ಜಾಸ್ತಿ ಅಂತಾರೆ, ಕ್ರೈಸ್ತರು ನಮ್ಮ ಜನಸಂಖ್ಯೆ ಜಾಸ್ತಿ ಅಂತಾರೆ, ಸಿಖ್ಖರು, ಜೈನರು, ದಲಿತರು, ಪರಿಶಿಷ್ಟರು, ಹಿಂದುಳಿದವರು ಯಾರನ್ನ ಕೇಳಿದ್ರು ನಮ್ಮ ಜನಸಂಖ್ಯೆಯೇ ಜಾಸ್ತಿ ಅಂತಿದ್ದಾರೆ. ಜಾತಿ ಜನಗಣತಿ ಲೆಕ್ಕ ಪ್ರಕಾರ ಪರಿಶಿಷ್ಟ ಜಾತಿಯವರು 1.09 ಕೋಟಿ, ಎಸ್ಸಿಯವರ ಲೆಕ್ಕ 1.5 ಕೋಟಿಗೂ ಹೆಚ್ಚು. ಜಾತಿ ಜನಗಣತಿಯ ಲೆಕ್ಕದ ಪ್ರಕಾರ ಇತರೆ ಹಿಂದುಳಿದವರು 1.05 ಕೋಟಿ, ಇತರೆ ವರ್ಗದವರ ಲೆಕ್ಕ 1.5 ಕೋಟಿ.
ಜಾತಿ ಜನಗಣತಿ ಪ್ರಕಾರ ವೀರಶೈವ ಲಿಂಗಾಯತರ ಸಂಖ್ಯೆ 76.84 ಲಕ್ಷ. ಲಿಂಗಾಯತರ ಲೆಕ್ಕದ ಪ್ರಕಾರ 1.25 ಕೋಟಿಗೂ ಹೆಚ್ಚು. ಜಾತಿ ಜನಗಣತಿಯ ಪ್ರಕಾರ ಒಕ್ಕಲಿಗರ ಸಂಖ್ಯೆ 61.58 ಲಕ್ಷ. ಒಕ್ಕಲಿಗರ ಪ್ರಕಾರ 1 ಕೋಟಿಗೂ ಹೆಚ್ಚು. ಜಾತಿ ಜನಗಣತಿಯ ಲೆಕ್ಕದ ಪ್ರಕಾರ ಮುಸ್ಲಿಮರ ಸಂಖ್ಯೆ 75.25 ಲಕ್ಷ. ಮುಸ್ಲಿಮರ ಲೆಕ್ಕದ ಪ್ರಕಾರ 90 ಲಕ್ಷ. ಜಾತಿ ಜನಗಣತಿ ಲೆಕ್ಕದ ಪ್ರಕಾರ ಪರಿಶಿಷ್ಟ ಪಂಗಡದವರು 42.81 ಲಕ್ಷ. ಎಸ್ಟಿಯವರ ಲೆಕ್ಕ 50 ಲಕ್ಷ ಮೀರಿದೆ. ಹಾಗೆ ಕುರುಬರು 43.72 ಲಕ್ಷ ಅಂತ ಜಾತಿ ಜನಗಣತಿ ಲೆಕ್ಕ ಹೇಳಿದ್ರೆ ಕುರುಬರ ಪ್ರಕಾರ 50 ಲಕ್ಷ. ಇನ್ನು ಗೊಲ್ಲರು 10.5 ಲಕ್ಷ ಅಂತ ಜಾತಿ ಜನಗಣತಿ ಲೆಕ್ಕ ಹೇಳ್ತಿದ್ರೆ ಗೊಲ್ಲರ ಪ್ರಕಾರ ಲೆಕ್ಕ 50 ಲಕ್ಷ. ಹಾಗೆ ಜಾತಿ ಜನಗಣತಿಯಲ್ಲಿ ಬ್ರಾಹ್ಮಣರು 15.65 ಲಕ್ಷ ಎಂದ್ರೆ ಬ್ರಾಹ್ಮಣರ ಪ್ರಕಾರ 45 ಲಕ್ಷ. ಇನ್ನು ಜಾತಿ ಜನಗಣತಿ ಪ್ರಕಾರ ವಿಶ್ವಕರ್ಮ ಸಂಖ್ಯೆ 15 ಲಕ್ಷ ಎಂದ್ರೆ ವಿಶ್ವಕರ್ಮದವರ ಪ್ರಕಾರ 40 ಲಕ್ಷ. ಜಾತಿ ಜನಗಣತಿಯಲ್ಲಿ ಮರಾಠರು 16 ಲಕ್ಷ ಎಂದ್ರೆ ಮರಾಠರ ಪ್ರಕಾರ 40 ಲಕ್ಷ. ಜಾತಿ ಜನಗಣತಿಯಲ್ಲಿ ಈಡಿಗರು 14 ಲಕ್ಷ ಎಂದ್ರೆ ಈಡಿಗರ ಪ್ರಕಾರ 20 ಲಕ್ಷ. ಇನ್ನು ಜಾತಿ ಜನಗಣತಿಯಲ್ಲಿ ಕ್ರಿಶ್ಚಿಯನ್ನರು 9.5 ಲಕ್ಷ ಎಂದು ತೋರಿಸಿದ್ರೆ ಕ್ರಿಶ್ಚಿಯನ್ನರ ಪ್ರಕಾರ 15 ಲಕ್ಷ. ಒಂದೊಂದು ಜಾತಿಯವರದ್ದು, ಒಂದೊಂದು ಧರ್ಮದವರದ್ದು, ಒಂದೊಂದು ಸಮುದಾಯದವರದ್ದು ಒಂದೊಂದು ಲೆಕ್ಕಾಚಾರ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ನಾವು ಒಕ್ಕಲಿಗರು, ಜಾತಿ ಜನಗಣತಿ ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆನೇ ಹಿಂದೆ ಮುಂದೆ ಮಾಡಿದ್ದಾರೆ, ಸಿದ್ದರಾಮಯ್ಯ ಸರ್ಕಾರ ಒಕ್ಕಲಿಗರನ್ನ ತುಳಿಯೋ ಕೆಲಸ ಮಾಡ್ತಿದೆ ಅಂತ ಗುಡುಗಿದ್ರು. ಶಾಮನೂರು ಶಿವಶಂಕರಪ್ಪ ನಾವೇ ನಂಬರ್ ಅಂತಾರೆ. ಕ್ರಿಶ್ಚಿಯನ್ನರು ಅಷ್ಟೇ ನಮ್ಮನ್ನ ತುಳಿಯೋ ಕೆಲಸ ಆಗ್ತಿದೆ ಅಂತ ಗುಡುಕ್ತಿದ್ದಾರೆ. ಜಾತಿ ಜನಗಣತಿಯನ್ನು ಮಾಡಿ ಎಲ್ಲಾ ಜಾತಿಗಳನ್ನ ಕಡಿಮೆ ಅಂತ ತೋರಿಸಿ ಜಾತಿಗಳಲ್ಲಿ ಉಪಜಾತಿಗಳನ್ನ ಮಾಡಿ ನಮ್ಮನ್ನು ಒಡೆದಾಳುವಂತ ನೀತಿಯನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನಮ್ದು ವಿರೋಧ ಇದೆ. ಲಿಂಗಾಯತರು ವಿರೋಧ ಮಾಡ್ತಿದ್ದಾರೆ, ಒಕ್ಕಲಿಗರು ಮಾಡ್ತಿದ್ದಾರೆ, ಬೇರೆ ಬೇರೆ ಸಮಾಜ ಮಾಡ್ತಾ ಇದೆ. ತೀರ್ಮಾನ ಏನು ಮಾಡ್ಕೊಂಡ್ರು ಉಲ್ಟಾ ಹುಡುಕತ್ತೆ ಅವ್ರಿಗೆ. ಅವ್ರೇನು ಸುಮ್ಮನೆ ಡೊಂಗ್ ನಡ್ಕಲ್ಲ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರಶೈವ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ಕೈಕೊಂಡು ರಾಜ್ಯ ಬೇರೆ ಮಾಡೋಕ್ಕಾಗತ್ತ? ಆದ್ರೆ ಇವತ್ತವರೆಗೂ ಸಹ ತಿರುಗು ಇದರಲ್ಲೂ ಸಹ ಕಾಂತರಾಜ್ ಅವರು ಮಾಡಿರ್ತಕ್ಕಂಥ ಈ ಒಂದು ಜನಗಣತಿಯಲ್ಲೂ ಸಹ ಇದೇ ರೀತಿಯಾಗಿ ನಮ್ಮನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಕ್ರೈಸ್ತ ಧರ್ಮಕ್ಕೆ ಈ ಒಂದು ಜನಗಣತಿಯಿಂದ ಆಗಿರ್ತಕ್ಕಂಥ ಬಹಳ ದೊಡ್ಡ ಅನ್ಯಾಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 2011ರ ಕೇಂದ್ರ ಸರ್ಕಾರದ ಜನಗಣತಿಗೂ 2015ರ ಜಾತಿ ಜನಗಣತಿಗೂ ಈಗಿನ ಸಮುದಾಯವಾರು ಪ್ರಮುಖರು ಕೊಡ್ತಿರೋ ಮಾಹಿತಿಯನ್ನ ನೋಡಿದ್ರೆ ಕರ್ನಾಟಕದ ಜನಸಂಖ್ಯೆ 9 ಕೋಟಿ ಮೀರಿ ಹೋಗಿದೆ. 2011ರಲ್ಲಿ ಕೇಂದ್ರ ಸರ್ಕಾರ ನಡೆಸಿದ್ದ ಜನಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿರುವ ಜನರ ಸಂಖ್ಯೆ 6,11,30,704. ಅದೇ 2015ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ರಚಿಸಿದ್ದ ಸಮಿತಿ ಕೊಟ್ಟಿರುವ ಜಾತಿ ಜನಗಣತಿಯ ಪ್ರಕಾರ ಕರ್ನಾಟಕದ 5.98 ಲಕ್ಷ ಜನರನ್ನ ಸಮೀಕ್ಷೆ ನಡೆಸಿದ್ದು, ಸಮೀಕ್ಷೆಯಿಂದ ದೂರ ಉಳಿದವರು ಸೇರಿ ಒಟ್ಟು ರಾಜ್ಯದ ಜನಸಂಖ್ಯೆ 6,30 ಲಕ್ಷ. ಆದ್ರೆ ಈಗ ಜಾತಿವಾರು ಮುಖಂಡರುಗಳು ಕೊಟ್ಟಿರುವ ಲೆಕ್ಕ ನೋಡಿದ್ರೆ ಅಖಂಡ ಕರ್ನಾಟಕದಲ್ಲಿರುವ ಜನರ ಸಂಖ್ಯೆ 9,50 ಲಕ್ಷ ಮೀರಿ ಹೋಗುತ್ತೆ. ಇಡೀ ರಾಜ್ಯದ ಜನರನ್ನ ಕಾಡ್ತಿರೋ ಪ್ರಶ್ನೆಗಳೆಂದ್ರೆ ಯಾವುದು ಅಸಲಿ ಲೆಕ್ಕ, ಯಾವುದು ನಕಲಿ ಲೆಕ್ಕ, ಎಷ್ಟಿದೆ ಕರ್ನಾಟಕದ ಜನಸಂಖ್ಯೆ ಅನ್ನೋದು. ಇದನ್ನ ಜಾತಿ ಜನಗಣತಿ ತರಲು ಹೊರಟಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವೇ ಖಚಿತವಾಗಿ ಹೇಳಬೇಕು. ಅದಕ್ಕೆ ಜಾತಿ ಜನಗಣತಿ ಮರು ಸಮೀಕ್ಷೆ ಆಗಬೇಕು ಅನ್ನೋದು ಸ್ವತಃ ಕಾಂಗ್ರೆಸ್ ನಾಯಕರ ಒತ್ತಾಯ. ನಾವು ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ ನಮ್ಮ ಜನಾಂಗದ ಶಾಸಕರ ಮೀಟಿಂಗ್ ನಲ್ಲಿ ಹೇಳಿದೀವಿ, ಜಾತಿ ಗಣತಿಗೆ ವಿರೋಧ ಇಲ್ಲ, ಆದ್ರೆ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಸರಿಯಾದಂತ ಅಂಕಿಅಂಶಗಳನ್ನ ತರಿಸಿಕೊಂಡು ಮಾಡಿ ಅಂತ ಹೇಳಿ ಮನವಿ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಏನಾದ್ರು ಆಕಸ್ಮಿಕವಾಗಿ ಈ ಒಂದು ಸರ್ವೆ ಏನ್ ಮಾಡಿಕೊಟ್ಟಿದ್ದಾರೆ ಸಮೀಕ್ಷೆನ ಅದನ್ನ ಸರಿಪಡಿಸುವಂತದ್ದು ವಿಚಾರದಲ್ಲಿ ಮತ್ತೊಮ್ಮೆ ಸರ್ವೆ ಮಾಡೋ ಅವಕಾಶ ಇದ್ರೆ ಮಾಡ್ಲಿ ಅನ್ನೋದನ್ನ ಸಹಮತ ಇದೆ ಅಂತ ಹೇಳಬಲ್ಲೆ. ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಜನಗಣತಿ ಯಾರೇ ಮಾಡಲಿ, ಹೇಗೇ ಮಾಡಲಿ, ಒಟ್ಟು ಜನಸಂಖ್ಯೆಯಲ್ಲಿ 1% 10% ಜನಗಣತಿಗೆ ಸಿಕ್ಕಿರೋದಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದಂತೆ ಲೆಕ್ಕ ಹಾಕಿದ್ರೆ ಕರ್ನಾಟಕದ ಜನಸಂಖ್ಯೆ ಅಬ್ಬಬ್ಬ ಅಂದ್ರೆ 7 ಕೋಟಿ ಹತ್ರ ಇದೆ. ಆದ್ರೆ ಸಮುದಾಯದ ಮುಖಂಡರ ಲೆಕ್ಕಾಚಾರದ ಪ್ರಕಾರ 9.5 ಕೋಟಿ ಮೀರುತ್ತೆ. ಹೇಳ್ತಾ ಹೋದ್ರೆ ಜಾತಿ ಜಂಜಾಟಕ್ಕೆ ಕೊನೆಯಿಲ್ಲ, ಜನಸಂಖ್ಯೆ ಲೆಕ್ಕಾನೂ ಖಚಿತವಾಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಜಾತಿ ಜನಗಣತಿಯ ಲೆಕ್ಕಾಚಾರ ಹೊರಬಿದ್ದಿದ್ದು ಕವನ ನಾಯಕರು ಕೆರಳ ಕೆಂಡವಾಗಿದ್ರು. ಯಾಕೆಂದರೆ ಸಿಎಂ ಸಿದ್ದರಾಮಯ್ಯ ಅವರು ಹಿಂದೂಗಳ ಜಾತಿಯನ್ನು ಹುಡುಕ್ತಾ ಇದ್ದಾರೆ, ಜಾತಿಗಳಲ್ಲಿ ಉಪಜಾತಿಗಳನ್ನು ಹುಡುಕ್ತಾ ಇದ್ದಾರೆ ಅಂತೆಲ್ಲ ಟೀಕಿಸ್ತಾ ಇದ್ರು. ನೋಡೋಣ, ಇವರಿಗೆ ಧೈರ್ಯ ಇದ್ದರೆ ಮುಸಲ್ಮಾನರಲ್ಲಿರುವಂಥ ಉಪಜಾತಿಗಳನ್ನು ಹೇಳಿ ನೋಡೋಣ ಅನ್ನುವಂತಹ ಮಾತುಗಳಲ್ಲೂ ಕೂಡ ಪ್ರತಿಪಕ್ಷ ನಾಯಕರ ಬಾಯಿಂದಲೇ ಬಂದಿತ್ತು. ಆದರೆ ಇದರ ಬೆನ್ನಲ್ಲೇ
ಆ್ಯಕ್ಚುಲಿ ಈಗ ಸರ್ಕಾರಕ್ಕೆ ಸಲ್ಲಿಕೆ ಆಗಿರ್ತಕ್ಕಂತಹ ಮತ್ತು ಯಾವ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿದೆಯೋ ಆ ವರದಿಯನ್ನು ನೋಡಿದಾಗ ಅದರಲ್ಲಿ ಮುಸಲ್ಮಾನರ ಜಾತಿ ಲೆಕ್ಕಾಚಾರ ಕೂಡ ಸಿಕ್ಕಿದೆ. ಮುಸ್ಲಿಂ ಧರ್ಮೀಯರಲ್ಲೇ ಒಂದಲ್ಲ ಎರಡಲ್ಲ ಬರೋಬ್ಬರಿ 100 ಉಪಜಾತಿಗಳು ಇವೆ ಅನ್ನುವಂಥದ್ದನ್ನು ಇದೇ ವರದಿ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕ್ರಿಶ್ಚಿಯನ್ನರಲ್ಲೂ ಕೂಡ ಒಕ್ಕಲಿಗ ಕ್ರಿಶ್ಚಿಯನ್ನರು, ಕುರುಬ ಕ್ರಿಶ್ಚಿಯನ್ನರು, ಬ್ರಾಹ್ಮಣ ಕ್ರಿಶ್ಚಿಯನ್ನರು ಅಂತ ಕೂಡ ಈ ವರದಿಯಲ್ಲಿ ನಮೂದಿಸಲಾಗಿದೆ. ಜಾತಿ ಗಣತಿಯಲ್ಲಿ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಎತ್ಕೊಟ್ಟೋದು, ಆ ಜಾತಿ ಈ ಜಾತಿ ಬಯಸೋದು. ಜಾತಿಗಣತಿಯನ್ನ ವಿರೋಧಿಸುತ್ತಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಮಾತು ಹೇಳಿದ್ದರು. ಹಿಂದೂಗಳ ಜಾತಿಗಳನ್ನ ಒಡೆಯೋದ್ರಲ್ಲಿ ಸಿದ್ದರಾಮಯ್ಯ ನಂಬರ್ 1, ಆದ್ರೆ ಮುಸ್ಲಿಮರನ್ನು ಒಡೀತಾರಾ ಅಂತ ಖಾರವಾಗಿ ಪ್ರಶ್ನಿಸಿದ್ದರು. ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಒಡೆಯೋದರಲ್ಲಿ ನಂಬರ್ 1. ಯಾಕೆಂದ್ರೆ ಮುಸ್ಲಿಮರು ನೋಡಿ, ಮುಸ್ಲಿಮಲ್ಲಿ ಎಷ್ಟು ಜಾತಿ ಇದೆ? 10 ಜಾತಿ ಇದೆ. ಶಿಯಾ ಇದೆ, ಸುನ್ನಿ ಇದೆ, ಬೋರಾ ಇದೆ, ಕೋರಾ ಇದೆ, ಏನೇನೋ ಇದೆ. ಅಲ್ಲಿ ಒಂದನ ಡಿವೈಡ್ ಮಾಡಿದಾರ? ಒಂದು ಡಿವೈಡ್ ಮಾಡಿಲ್ಲ. ಹಿಂದೂಗಳಲ್ಲಿ ಒಡೆದು ಪೀಸ್ ಸಣ್ಣದು ಬಿಟ್ಟಿಲ್ಲ. ಆದರೆ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗ ತಯಾರು ಮಾಡಿರುವ ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿಗಣತಿಯ ಪ್ರಕಾರ ಮುಸ್ಲಿಮರಲ್ಲೂ ಇರುವ ಜಾತಿಗಳ ಬಗ್ಗೆ ಕುತೂಹಲಕಾರಿ ಅಂಶ ಹೊರಬಿದ್ದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 100 ಉಪಜಾತಿಗಳು ಮುಸ್ಲಿಂ ಸಮುದಾಯದಲ್ಲಿವೆ ಎಂದು ವರದಿಯಲ್ಲಿ ಉಲ್ಲೇಖವಾಗಿದೆ. ಇಸ್ಲಾಂನಲ್ಲಿ ಜಾತಿಗಳನ್ನು ಒಪ್ಪಲ್ಲ ಅಂತ ಧರ್ಮಗುರುಗಳೇ ಹೇಳ್ತಿರೋವಾಗಲೇ 100 ಜಾತಿಗಳನ್ನು ಗುರುತಿಸಿದೆ ಆಯೋಗ. ಮುಸ್ಲಿಂ ಸಮುದಾಯದ ಜಾತಿಗಳ ಪೈಕಿ ಶೇಖ್ ಮುಸ್ಲಿಂ, ಸುನ್ನಿ ಮುಸ್ಲಿಂ, ಸಯ್ಯದ್ ಮುಸ್ಲಿಂ, ಪಿಂಜಾರ ಮುಸ್ಲಿಂ ಹಾಗೂ ಪಠಾಣ್ ಮುಸ್ಲಿಮರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವುದು ಜಾತಿಗಣತಿ ವರದಿಯಿಂದ ಗೊತ್ತಾಗಿದೆ. ಹಾಗೆ ಅತಿ ಕಡಿಮೆ ಅಂದ್ರೆ ಕೇವಲ ಒಂದು ಕುಟುಂಬವಿರೋ ಬೊರಾ ಮುಸ್ಲಿಂ ಸಮುದಾಯದಲ್ಲಿ ಕೇವಲ 8 ಜನರಿದ್ದಾರೆ. ನಂತರದ ಸ್ಥಾನದಲ್ಲಿ ಬೊಹರಾ ಮುಸ್ಲಿಂ, ಹಟ್ಕಾರ್ ಮುಸ್ಲಿಂ ಹಾಗೂ ಜೊಹಾರಿ ಮುಸ್ಲಿಮರಿದ್ದಾರೆ. ಇಷ್ಟು ದಿನ ಚರ್ಚೆಗೆ ಬರೆದಿದ್ದ ಮುಸ್ಲಿಮರ ಜಾತಿಗಳು ಈಗ ವರದಿಯ ಮೂಲಕ ಅಧಿಕೃತವಾಗಿ ಗೊತ್ತಾಗಿದೆ. ಕೇವಲ ಮುಸ್ಲಿಮರ ವಿಚಾರ ಮಾತ್ರವಲ್ಲ, ಕ್ರೈಸ್ತ ಧರ್ಮದಲ್ಲೂ ಜಾತಿಗಳು ಇರೋದನ್ನ ಜಾತಿಗಣತಿ ವರದಿ ಎತ್ತಿ ತೋರಿಸಿದೆ. ಜಾತಿಗಣತಿಯಲ್ಲಿ ಕ್ರಿಶ್ಚಿಯನ್ನರಲ್ಲೂ 58 ಉಪಜಾತಿಗಳಿವೆ ಅಂತ ನಮೂದಾಗಿದೆ. ಆ ಉಪಜಾತಿಗಳ ಹೆಸರು ಕೇಳಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ. ರೋಮನ್ ಕ್ಯಾಥೋಲಿಕರು 11,303 ಮಂದಿ, ಪ್ರೊಟೆಸ್ಟೆಂಟ್ ಕ್ರೈಸ್ತರು 2,470 ಮಂದಿ ಇದ್ದಾರೆ. ಆದರೆ ಮತಾಂತರಗೊಂಡಿರುವ ಕ್ರೈಸ್ತರ ಸಂಖ್ಯೆಯೇ ಹೆಚ್ಚಿದೆ. ಆದಿ ದ್ರಾವಿಡ ಕ್ರೈಸ್ತರು 52,179, ಆದಿ ಆಂಧ್ರ ಕ್ರೈಸ್ತರು 15,739 ಹಾಗೂ ಆದಿ ಕರ್ನಾಟಕ ಕ್ರೈಸ್ತರು 11,339 ಮಂದಿ ಇದ್ದಾರೆ. ಉಳಿದಂತೆ ಬೆಸ್ತ, ಬಣಜಿಗ, ಬ್ರಾಹ್ಮಣ, ಕುರುಬ, ಲಂಬಾಣಿ, ಮಾದಿಗ, ಮಡಿವಾಳ, ತಿಗಳ, ಒಕ್ಕಲಿಗ, ವೈಶ್ಯ ಬ್ರಾಹ್ಮಣ ಹಾಗೂ ವಾಲ್ಮೀಕಿ ಕ್ರೈಸ್ತರು ಇದ್ದಾರೆ ಎಂಬುದು ಬಹಿರಂಗವಾಗಿದೆ. ಹೀಗೆ ಕ್ರೈಸ್ತರಲ್ಲೂ 58 ಉಪಜಾತಿಗಳು ಇರೋದನ್ನ ಈ ಸಮೀಕ್ಷೆ ಗುರುತಿಸಿದೆ. ಹಿಂದೂಗಳಲ್ಲಿ ಮಾತ್ರ ಜಾತಿ ಇದೆ, ಹಿಂದೂಗಳನ್ನು ಜಾತಿಯ ಮೂಲಕ ಒಡೆಯುತ್ತಿದ್ದಾರೆ ಎಂಬ ಆರೋಪಗಳು ಜೋರಿರೋವಾಗಲೇ ಹಿಂದೂ ಬಿಟ್ಟರೆ ಉಳಿದ ಧರ್ಮಗಳಲ್ಲಿ ಜಾತಿಗಳೇ ಇಲ್ಲ ಎನ್ನುತ್ತಿದ್ದವರಿಗೂ ಶಾಕ್ ಆಗುವಂತೆ ಮುಸ್ಲಿಂ ಮತ್ತು ಕ್ರೈಸ್ತರಲ್ಲಿರುವ ಜಾತಿಗಳನ್ನ ಜಾತಿಗಣತಿ ವರದಿ ಗುರುತಿಸಿದ್ದು ಇನ್ನು ಮುಂದೆ ಜಾತಿ ಸಮರ ಎತ್ತ ಸಾಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬೆಲೆ ಏರಿಕೆಯ ಸಂಗ್ರಾಮ ಬಹಳ ಜೋರಾಗಿ ಸಾಗ್ತಾ ಇದೆ. ರಾಜ್ಯ ಸರ್ಕಾರ ಬಡವರ ಜೀವ ಹಿಡಿತಿದೆ ಅಂತ ಹೇಳಿ ಕಮಲ ನಾಯಕರು ಆಲ್ರೆಡಿ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಕಾಂಗ್ರೆಸ್ ನಾಯಕರು ನಾವು ಸುಮ್ಮನೆ ಇರೋಕ್ಕಾಗುತ್ತಾ ಅಂತ ಹೇಳ್ಕೊಂಡು ಸಿಲಿಂಡರ್ ಹಿಡ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ದರ ಏರಿಕೆಯ ವಿರುದ್ಧ ಬಿಜೆಪಿ ನಾಯಕರಿಗೆ ತಿರುಗುಬಾಣವನ್ನು ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಕೂಡ ಮಾಡಿದ್ದಾರೆ. ಬೆಲೆ ಏರಿಕೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಬೆಂಗಳೂರಲ್ಲಿ ಕಾಂಗ್ರೆಸ್ ನಾಯಕರೆಲ್ಲ ಪ್ರತಿಭಟನೆಗಿಳಿದ್ರು. ಬೇಕಿತ್ತ ದುಬಾರಿ ಬೆಲೆ ಏರಿಕೆ ನೀತಿ, ಸಾಕಪ್ಪ ಸಾಕು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಂತ ಪ್ರತಿಭಟನೆ ಮಾಡಿದ್ರು. ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಲ್ಲಿ ಜಮಾಯಿಸಿದ್ರು. ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಮಂತ್ರಿ ಮಹೋದಯರೆಲ್ಲ ಪ್ರತಿಭಟನೆಗೆ ಸಾಕ್ಷಿಯಾದ್ರು. ಹಿಂದಿನ ಯುಪಿಎ ಸರ್ಕಾರದ ಅವಧಿಯಲ್ಲಿದ್ದ ಬೆಲೆ ಹಾಗೂ ಎನ್ಡಿಎ ಅವಧಿಯಲ್ಲಿ ಏರಿಕೆಯಾಗಿರುವ ಬೆಲೆಯನ್ನ ಪ್ರಸ್ತಾಪಿಸಲಾಯಿತು. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ನೀತಿಗೆಟ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ₹1 $1
$1ಗೆ ₹1 ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ನೀವು ಇವತ್ತು $59 ಇದ್ದದ್ದು $1ಗೆ $87 ಆಗಿದೆ. ಯಾರ ಕಾರಣ? ಮಿಸ್ಟರ್ ನರೇಂದ್ರ ಮೋದಿಜಿ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಯಾರು ಜವಾಬ್ದಾರರು ಇದಕ್ಕೆ? 59ರಿಂದ $87, ಸುಮಾರು $38 ಜಾಸ್ತಿ ಆಯಿತು. ಇದು ಬಡವರನ್ನ ರಕ್ತ ಕುಡಿತಕ್ಕಂಥ ಕೆಲಸ ಅಲ್ವಾ? ರಕ್ತ ಈರ್ತಕ್ಕಂಥ ಕೆಲಸ ಅಲ್ವಾ? ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ ಬಾಯ್ ಬಿಡದ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ಅಂತ ಡಿಕೆ ಶಿವಕುಮಾರ್ ಬಿಜೆಪಿಯವರನ್ನ ಮಾತಲ್ಲೇ ಜಾಡಿಸಿದ್ರು. ಆಮೇಲೆ ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿದ್ರು. ನನ್ನ ಬಳಿ ಡಿಕೆಶಿ ವಿರುದ್ಧ ಟನ್ ಗಟ್ಲೆ ದಾಖಲೆ ಇದೆ ಅಂತ ಹೇಳಿದ್ಯಲ್ಲಪ್ಪ ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡು ಬೆದರಿಕೆಗೆ ಹೆದರಲ್ಲ. ಅದೇನೋ ಟನ್ ಗಟ್ಲೆ ದಾಖಲೆ ಇದೆ ಅಂದಿಯಲ್ಲ, ಬಿಡುಗಡೆ ಮಾಡು. ಕುಮಾರಸ್ವಾಮಿ ಚರಿತ್ರೆನ, ನಿಮ್ಮ ಮತ್ತು ನಿಮ್ಮ ಸಹೋದರ ಆಸ್ತಿ ಎಷ್ಟಿದೆ ಅನ್ನೋ ಚರಿತ್ರೆನ ಬಿಚ್ಚಿಟ್ಟಿಲ್ಲ. ಹೀಗೆ ಮಾತಾಡಿದ್ರೆ ನಿಮ್ಮ ಅಕ್ರಮ ಆಸ್ತಿ ದಾಖಲೆ ಬಿಚ್ಚಿಡ್ಬೇಕಾಗತ್ತೆ, ಹುಷಾರ್ ಅಂತ ಗುಡುಗಿದ್ರು. ಕುಮಾರಸ್ವಾಮಿ ಏನು ಅಯ್ಯೋಯ್ಯೋ ಏನು ಟನ್ ಗಟ್ಲೆ ಮಾಡಿಕೊಂಡಿರಂತೆ ನಮ್ಮ ಬಗ್ಗೆ. ಯಾಕಿನ್ನ ಟನ್ ಬಟ್ಲೆ ಇಟ್ಕೊಂಡಿದ್ಯಾ? ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು, ಗವರ್ನರ್ಗೆ ಕಳಿಸ್ಬೇಕಾಯ್ತು. ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡು ಬೆದರಿಕೆಗೆ, ಬಿಜೆಪಿ ಗೊಡ್ಡು ಬೆದರಿಕೆ ಎದುರೋ ಮಗ ಅಲ್ಲ ಈ ಡಿ.ಕೆ. ಶಿವಕುಮಾರ್. ನಮ್ಮ ಬದುಕು, ನಮ್ಮ ಕಷ್ಟ, ನಮ್ಮ ಶ್ರಮ, ನಾವು ಆಸ್ತಿ ಮಾಡ್ಕೋತೀವಿ, ಏನ್ ಮಾಡ್ಕೋತೀವಿ, ಸರ್ಕಾರ ಇದೆ ಅದನ್ನು ನೋಡ್ತದೆ. ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ. ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿನ ನಾನು ಬಿಚ್ಚಿಲ್ಲ. ನಿನ್ಗೆಲ್ಲಿಂದ ಬಂತು ನಾನಿನ್ನ ಬಿಚ್ಚಿಲ್ಲ. ಒಂದ್ ಕಡೆ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಜನಾಕ್ರೋಶ ಯಾತ್ರೆನೂ ಜೋರಾಗಿತ್ತು. ಬೆಳಗ್ಗೆ ಬಾಗಲಕೋಟೆಯಲ್ಲಿ ಜನಾಕ್ರೋಶ ಯಾತ್ರೆಗೆ ವಿಜಯೇಂದ್ರ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಚಾಲನೆ ಕೊಟ್ಟರು. ಆಮೇಲೆ ಎತ್ತಿನ ಬಂಡಿ ಮೇಲೇರಿ ಬಾರುಕೋಲು ಪ್ರದರ್ಶನ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಬಿಜೆಪಿ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ತವರು ಜಿಲ್ಲೆ ವಿಜಯಪುರದಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಿತು. ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಬಳಿಕ ಯಾತ್ರೆಗೆ ಚಾಲನೆ ಕೊಟ್ಟರು. ವಿಜಯಪುರ ನಗರದ ಶಿವಾಜಿ ಸರ್ಕಲ್ನಿಂದ ದರ್ಬಾರ್ ಮೈದಾನದವರೆಗೆ ಯಾತ್ರೆ ನಡೆಯಿತು. ಯತ್ನಾಳ್ ಅವರು ಉಚ್ಚಾಟನೆ ಆದ್ಮೇಲೆ ಪಕ್ಷಕ್ಕೆ ಲಾಭ ಆಗಿದೆ ಅಂತ ನಾನೇನು ಹೇಳ್ತಾ ಇಲ್ಲ. ಆದ್ರೆ ಒಂದ್ ರೀತಿ ಒಗ್ಗಟ್ಟು ಇವತ್ತು ಪಕ್ಷದಲ್ಲಿ ಕಾಣ್ತಾ ಇದೆ. ನಮ್ಮೆಲ್ಲರ ಗುರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಬಿಜಾಪುರ ಜಿಲ್ಲೆಯೂ ಒಳಗೊಂಡಂತೆ ರಾಜ್ಯದ ಎಲ್ಲ ನಮ್ಮ ಪಕ್ಷದ ಮುಖಂಡರು ಇವತ್ತು ಒಟ್ಟಾಗಿ ಒಂದಾಗಿ ಇವತ್ತು ಪಕ್ಷವನ್ನ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರೂ ಕೂಡ ಎಲ್ಲವನ್ನು ಕೂಡ ಮರೆತು ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇವೆ. ಈ ಸರ್ಕಾರದ ಬಗ್ಗೆ ಇರುವಂತ ಒಂದು ಆಕ್ರೋಶ ಇವತ್ತು ಜನಮಾನಸದಲ್ಲಿ ಏನು ವ್ಯಕ್ತ ಆಗ್ತಾ ಇದೆ. ಇದೆಲ್ಲ ನಾವು ನೋಡಿದಾಗ ಈ ಸರ್ಕಾರದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಒಂದು ಕಡೆ, ಭ್ರಷ್ಟಾಚಾರ, ಮಿತಿಮೀರಿದ ಭ್ರಷ್ಟಾಚಾರ, ಇದೆಲ್ಲ ಕಾಣೋ ಸಲುವಾಗಿ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರಲ್ಲಿ ಒಂದು ಆಕ್ರೋಶ ಇದೆ. ಕಾಂಗ್ರೆಸ್ನವರು ಬೆಲೆ ಏರಿಸಿದ್ದಾರೆ, ಬಿಜೆಪಿಯವರು ಬೆಲೆ ಏರಿಸಿದ್ದಾರೆ. ಎರಡೂ ಪಕ್ಷದವರು ಬೆಲೆ ಏರಿಕೆ ಮಾಡಿ ಇವರ ಮೇಲೆ ಅವರು, ಅವರ ಮೇಲೆ ಇವರು ಆರೋಪಿಸುತ್ತಿದ್ದಾರೆ. ಆದರೆ ಬೆಲೆ ಏರಿಕೆ ಜೊತೆಗೆ ಪ್ರತಿಭಟನೆಗಳಿಂದಲೂ ಹೈರಾಣ ಆಗಿದ್ದು ಮಾತ್ರ ಸಾಮಾನ್ಯ ಜನ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದು ಕೇಂದ್ರ ಸರ್ಕಾರ ಹೊಸ ಕಾಯ್ದೆಯನ್ನು ಈಗಾಗಲೇ ತಯಾರು ಮಾಡಿದೆ. ಈ ಒಂದು ಮಹತ್ವದ ಮೈಲುಗಲ್ಲನ್ನು ಕೂಡ ನಿರ್ಮಿಸುವಂತಹದ್ದರಲ್ಲಿ ಸರ್ಕಾರ ತನ್ನ ಕೆಲಸವನ್ನು ಮಾಡ್ತಾ ಇತ್ತು. ಆದರೆ ಈಗಾಗಲೇ ಈ ಕಾಯ್ದೆ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ತಲುಪಿದ್ದು, ಅಲ್ಲಿ ವಿರೋಧ ಪಕ್ಷಗಳು ಕೇಂದ್ರದ ಓಟಕ್ಕೆ ಬ್ರೇಕ್ ಹಾಕುವುದರಲ್ಲಿ ಯಶಸ್ವಿಯಾಗಿವೆ. ಕೇಂದ್ರ ಸರ್ಕಾರದ ವಕ್ಫ್ ನೀತಿಗೆ, ವಕ್ಫ್ ಕಾಯ್ದೆಗೆ ಸರ್ವೋಚ್ಚ ನ್ಯಾಯಾಲಯ ಒಂದಿಷ್ಟು ವಿಚಾರಗಳನ್ನು ಮುಂದಿಟ್ಟುಕೊಂಡು, ನೀವು ಸದ್ಯಕ್ಕೆ ಯಾವ ವಕ್ಫ್ ಕಮಿಟಿಗಳಿಗಿರ್ಬೋದು ಅಥವಾ ಕೌನ್ಸಿಲ್ಗಳಿಗಿರ್ಬೋದು ಯಾವುದೇ ನೇಮಕಾತಿಗಳನ್ನು ಮಾಡುವ ಹಾಗಿಲ್ಲ ಅನ್ನುವಂಥದ್ದನ್ನು ಹೇಳಿ 1 ವಾರಗಳ ಕಾಲ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ವಕ್ಫ್ ಮಸೂದೆಗೆ ತಿದ್ದುಪಡಿ ತಂದಿದೆ. ಲೋಕಸಭೆ, ರಾಜ್ಯಸಭೆಯಲ್ಲೂ ಪಾಸ್ ಮಾಡಿ ರಾಷ್ಟ್ರಪತಿಗಳಿಂದಲೂ ಅಂಕಿತ ಹಾಕಿಸಿದೆ. ಈಗ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ದೇಶದಾದ್ಯಂತ ಜಾರಿಗೆ ತರೋ ಪ್ರಯತ್ನ ಮಾಡುತ್ತಿತ್ತು.
ಅಷ್ಟರಲ್ಲದೆ ಕಾಂಗ್ರೆಸ್, ಎಎಪಿ ಸೇರಿದಂತೆ ಇಂಡಿಯಾ ಕೂಟದವರು ಹಾಗೂ ಮುಸ್ಲಿಂ ಸಂಘಟನೆಗಳು ಸುಪ್ರೀಂ ಕೋರ್ಟ್ಗೆ ವಕ್ಫ್ ಬಿಲ್ ತಿದ್ದುಪಡಿ ಜಾರಿಗೆ ತಡೆಯಾಜ್ಞೆ ನೀಡಲು ಅರ್ಜಿ ಹಾಕಿದ್ರು. ಅರ್ಜಿ ವಿಚಾರಣೆ ನಡೆಸುತ್ತಿರುವ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ಪೀಠ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಆದೇಶ ರವಾನಿಸಿದ್ದು ವಕ್ಫ್ ಕಾಯ್ದೆಯ ವೇಗಕ್ಕೆ ಬ್ರೇಕ್ ಹಾಕಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆಯಾಜ್ಞೆಯನ್ನ ನೀಡುವುದಿಲ್ಲ. ಹೊಸ ಕಾಯ್ದೆಯಡಿ ಯಾವುದೇ ನೇಮಕಾತಿ ಮಾಡಬಾರದು. ಕೇಂದ್ರ, ರಾಜ್ಯ ವಕ್ಫ್ ಬೋರ್ಡ್ ಸಮಿತಿಗಳಿಗೆ ಸದಸ್ಯರನ್ನ ನೇಮಿಸಬಾರದು. ವಕ್ಫ್ ಕಾಯ್ದೆಯ 77 ತಕರಾರು ಅರ್ಜಿಗಳ ಬಗ್ಗೆ ವಿವರಣೆ ನೀಡಬೇಕು. 1 ವಾರದೊಳಗೆ ಕೇಂದ್ರ ಸರ್ಕಾರ ತಮ್ಮ ನಿಲುವಿನ ವರದಿ ನೀಡಬೇಕು. ವಕ್ಫ್ ಬಳಕೆಯ ಆಸ್ತಿ ಮೇಲೆ ಯಾವುದೇ ಅಧಿಕಾರ ಚಲಾಯಿಸಬೇಡಿ. ವಕ್ಫ್ ಬಳಕೆಯ ಆಸ್ತಿಯನ್ನು ಜಿಲ್ಲಾಧಿಕಾರಿ ಬದಲಾವಣೆ ಮಾಡಬಾರದು. ದೇಶದಲ್ಲಿ ಎಲ್ಲೇ ಆಗ್ಲಿ ವಕ್ಫ್ ಆಸ್ತಿಗಳನ್ನ ಡಿನೋಟಿಫೈ ಮಾಡಬಾರದು ಅಂತ ಸೂಚಿಸಿದೆ. ಹೀಗೆ ಕೇಂದ್ರ ಸರ್ಕಾರಕ್ಕೆ ಸಂದೇಶ ರವಾನಿಸಿದ ಸರ್ವೋಚ್ಚ ನ್ಯಾಯಪೀಠ ವಿಚಾರಣೆಯನ್ನ ಮೇ 5ಕ್ಕೆ ಮುಂದೂಡಿದೆ. ಇನ್ನೊಂದು ಕಡೆ ಸಂಸತ್ ನಿರ್ಧಾರದ ಪರಮಾಧಿಕಾರಕ್ಕೆ ಬ್ರೇಕ್ ಹಾಕಿದ್ದರ ಬಗ್ಗೆ ಆಕ್ಷೇಪ ಸಲ್ಲಿಸಲು ಕೇಂದ್ರ ಸರ್ಕಾರನೂ ಸಜ್ಜಾಗ್ತಿದೆ. हम पूरे उस बिल को उस एक्ट को अनकॉन्स्टिट्यूशनल मानते हैं. The Supreme Court has said that the Central Waqf Council and the State Waqf Boards will not be constituted. Waqf by user cannot be deleted. So our legal battle will continue to ensure that this act. ನಾಳೆ ಮಂಗಳೂರಲ್ಲಿ ವಕ್ಫ್ ವಿರುದ್ಧ ಮಹಾ ಹೋರಾಟ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮಂಗಳೂರಲ್ಲಿ ನಾಳೆ ಭಾರೀ ಪ್ರತಿಭಟನೆ ನಡೆಯಲಿದೆ. ಹಾಗಾಗಿ ನಾಳೆ ವ್ಯಾಪಾರ ವಹಿವಾಟು ಬಂದ್ ಮಾಡಲು ಮುಸ್ಲಿಂ ವರ್ತಕರು ನಿರ್ಧರಿಸಿದ್ದಾರೆ. ಮಧ್ಯಾಹ್ನ 12 ಗಂಟೆಯಿಂದ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲು ಸಜ್ಜಾಗಿದ್ದಾರೆ. ಮಂಗಳೂರಿನ ಕಣ್ಣೂರು ಬಳಿ ಇರುವ ಗಾರ್ಡನ್ ಮೈದಾನದಲ್ಲಿ ಪ್ರತಿಭಟನೆಗೆ ಅಂತಿಮ ಹಂತದ ತಯಾರಿ ನಡೆಯುತ್ತಿದ್ದು 4 ಜಿಲ್ಲೆಗಳಿಂದ 1,00,000ಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆಯಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ವಕ್ಫ್ ವಿರೋಧಿಸಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಭಾರೀ ಹಿಂಸಾಚಾರವೇ ನಡೆದು ಹೋಗಿದೆ. ಈ ಸಂಬಂಧ ಮಾತನಾಡಿದ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ, ಮುರ್ಷಿದಾಬಾದ್ ಗಲಭೆ ತನಿಖೆಗಾಗಿ ಎಸ್ಐಟಿ ರಚಿಸಲಾಗಿದೆ, ಸಂತ್ರಸ್ತರಿಗೆ ಸರ್ಕಾರದಿಂದ ಮನೆಗಳನ್ನು ನಿರ್ಮಿಸಿಕೊಡಲಾಗುತ್ತದೆ ಅಂತ ಹೇಳಿದ್ರು. ಮುಸ್ಲಿಮರಿಗೆ ಗುತ್ತಿಗೆ ಕಾಮಗಾರಿಯಲ್ಲಿ ರಾಜ್ಯ ಸರ್ಕಾರ 4% ಮೀಸಲಾತಿ ಕೊಟ್ಟಿತ್ತು. ಈ ಮೀಸಲಾತಿ ಮಸೂದೆಗೆ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ. ಧರ್ಮಾಧಾರಿತ ಮೀಸಲಾತಿಗೆ ಕಾನೂನು ತೊಡಕಿದೆ ಅಂತ ವಿಧೇಯಕ ಪರಿಶೀಲಿಸಲು ರಾಷ್ಟ್ರಪತಿಗೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಮತ್ತೊಂದು ಗ್ಯಾಂಗ್ ರೇಪ್ ಪ್ರಕರಣ ಬೆಳಕಿಗೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವತಿ ಮೇಲೆ ಗಾಂಜಾ ನಶೆಯಲ್ಲಿದ್ದ ಯುವಕರ ಗುಂಪು ಅತ್ಯಾಚಾರ ಎಸಗಿದೆ. ಫೋನ್ ಪೇ ಕೊಟ್ಟ ಸುಳಿವಿನ ಮೇಲೆ 3 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಅಸ್ವಸ್ಥಗೊಂಡಿದ್ದ ಯುವತಿಯನ್ನ ಉಳ್ಳಾಲ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪಿಎನ್ಬಿ ಬ್ಯಾಂಕ್ ವಂಚನೆ ಕೇಸಲ್ಲಿ ಉದ್ಯಮಿ ಮೆಹುಲ್ ಚೋಕ್ಸಿಯನ್ನ ಬೆಲ್ಜಿಯಂನಲ್ಲಿ ಬಂಧಿಸಲಾಗಿದೆ. ಮೆಹುಲ್ ಚೋಕ್ಸಿಯನ್ನ ಭಾರತಕ್ಕೆ ಕರೆತರಲು ಬೆಲ್ಜಿಯಂ ಜೊತೆ ಮಾತುಕತೆ ನಡೆಸಲಾಗ್ತಾ ಇದೆ ಅಂತ ಎಂಇಎ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. 50 ಕೋಟಿ ರೂಪಾಯಿ ಬೆಲೆಯ ನಾಯಿ ಖರೀದಿಸಿದ್ದೇನೆ ಅಂತಿದ್ದವನಿಗೆ ಇಡಿ ಶಾಕ್ ಕೊಟ್ಟಿದೆ. ತೋಳ ಜಾತಿಯ ರೂಪಾಂತರಿ ತಳಿಯ ನಾಯಿ ನನ್ನಲ್ಲಿ ಮಾತ್ರ ಇದೆ ಅಂತಿದ್ದ ಸತೀಶ್ ಮನೆ ಮೇಲೆ ಇಡಿ ದಾಳಿ ಮಾಡಿದೆ. ಇಡಿ ಪರಿಶೀಲನೆ ವೇಳೆ ನಾಯಿ ಬೆಲೆ 50 ಕೋಟಿ ಅಲ್ಲ ಅಂತ ಸಾಬೀತಾಗಿದೆ. ಯಮುನಾ ನದಿ ಸ್ವಚ್ಛತೆ ಸಂಬಂಧ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಭೆ ನಡೆಸಿದ್ರು. ಗೃಹ ಸಚಿವ ಅಮಿತ್ ಶಾ, ದೆಹಲಿ ಸಿಎಂ ರೇಖಾ ಗುಪ್ತಾ ಸೇರಿ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಕೈಗಾರಿಕಾ ಘನ ತ್ಯಾಜ್ಯ, ಒಳಚರಂಡಿ ತ್ಯಾಜ್ಯ ಹಾಗೂ ಯಮುನಾ ನದಿ ಸ್ವಚ್ಛತೆಗೆ ಕ್ರಿಯಾ ಯೋಜನೆ ರೂಪಿಸಲಾಯಿತು. ಭೂ ಖರೀದಿ ವ್ಯವಹಾರದ ಅಕ್ರಮ ಪ್ರಕರಣದ ಸಂಬಂಧ ಸಂಸದೆ ಪ್ರಿಯಾಂಕಾ ಪತಿ ರಾಬರ್ಟ್ ವಾದ್ರಾಗೆ ಇಡಿ ಡ್ರಿಲ್ ನಡೆಸ್ತಾ ಇದೆ. 3ನೇ ದಿನವೂ ಪತ್ನಿ ಪ್ರಿಯಾಂಕಾ ಜೊತೆ ದೆಹಲಿಯ ಇಡಿ ಕಚೇರಿಗೆ ಹಾಜರಾದ ರಾಬರ್ಟ್ ವಾದ್ರಾ ವಿಚಾರಣೆ ಎದುರಿಸಿದ್ರು. ಸೋನಿಯಾ ರಾಹುಲ್ ವಿರುದ್ಧದ ಚಾರ್ಜ್ ಶೀಟ್ ವಿರುದ್ಧ ವಾದ್ರಾ ಕಿಡಿಕಾರಿದ್ರು. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕಳೆದ 3 ತಿಂಗಳಿನಿಂದ 100 ಹಸುಗಳು ಮೃತಪಟ್ಟಿವೆ. ಗೋಶಾಲೆ ಪರಿಶೀಲನೆಗೆ ಟಿಟಿಡಿ ಅವಕಾಶವನ್ನ ಕೊಡ್ತಿಲ್ಲ ಅಂತ ಟಿಟಿಡಿ ಮಾಜಿ ಅಧ್ಯಕ್ಷ ಕರುಣಾಕರ್ ರೆಡ್ಡಿ ಟಿಟಿಡಿ ವಿರುದ್ಧ ತಿರುಪತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು.
ಆಂಧ್ರಪ್ರದೇಶದ ಕಾಕಿನಾಡ ಸಮೀಪದ ಸಮುದ್ರದಲ್ಲಿ ಭಾರತ ಅಮೆರಿಕ ನೌಕಾಪಡೆಗಳು ಜಂಟಿ ಸಮರಾಭ್ಯಾಸ ನಡೆಸ್ತಾ ಇವೆ. ಟೈಗರ್ ಟ್ರಯಫ್ ಹೆಸರಿನಲ್ಲಿ ನಡೆದಿರುವಂತಹ ಜಂಟಿ ಸಮರಾಭ್ಯಾಸದಿಂದ ಅಮೆರಿಕ ಹಾಗೂ ಭಾರತದ ನೌಕಾಪಡೆಗಳ ಬಲ ಇನ್ನಷ್ಟು ವೃದ್ಧಿಸಲಿದೆ ಅಂತ ನೌಕಾಧಿಕಾರಿಗಳು ಹೇಳಿದ್ದಾರೆ. ಆಹಾರ ಹರಸಿ ಕಾಡಾನೆ ಹಿಂಡು ಜನವಸತಿ ಪ್ರದೇಶಕ್ಕೆ ಲಗ್ಗೆ ಇಟ್ಟಿವೆ. ರಸ್ತೆ ಮೇಲೆ ಬಂದ ಕಾಡಾನೆಗಳು ಬಿಎಂಟಿಸಿ ಬಸ್ ಅನ್ನು ಅಡ್ಡಗಟ್ಟಿವೆ. ರಾಮನಗರ ಜಿಲ್ಲೆಯ ಕಗ್ಗಲಿಪುರ ಸಮೀಪ ಆನೆ ಹಿಂಡು ಕಂಡ ಗ್ರಾಮಸ್ಥರು ಆತಂಕಗೊಂಡಿದ್ದು ಕಾಡಿಗೆ ಓಡಿಸಿ ಅಂತ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ರು. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.